ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಈಗ ತಾನೇ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನಾನು ವೀಕ್ಷಣೆಯನ್ನ ಮಾಡದೆ ನೋಡ್ತಾ ಬಂದೆ. ಏನಪ್ಪಾ ಅಂತಂದ್ರೆ, ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ 2023ರಲ್ಲಿ ನಡೆಯುವಂತಹ ವೇಳಾಪಟ್ಟಿ ಅಂದ್ರೆ ಆನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ ಪ್ರಕಟ ಆಗಿದೆ ಅನ್ನುವಂಥದ್ದು. ವಿದ್ಯಾರ್ಥಿ ಮಿತ್ರರೇ, ಇದು ನಿಜನ ಅಥವಾ ಸುಳ್ಳ ಅನ್ನುವಂತಹ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೇನೆ. ಖಂಡಿತವಾಗಿಯೂ ಕೂಡ ಅಕಸ್ಮಾತ್ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ, ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಿಖರವಾದಂತಹ ಮಾಹಿತಿಗಳನ್ನ ಸತ್ಯತೆಗಳಿರುವಂತಹ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತವೆ. ಅದೇ ರೀತಿಯಾಗಿ ನಿಮ್ಮ ಸೆಕೆಂಡ್ PUC ಎಲ್ಲಾ ಸಬ್ಜೆಕ್ಟ್ಗಳ ಪಾಸಿಂಗ್ ಪ್ಯಾಕೇಜ್ ಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತವೆ. ಹಾಗೆಯೇ 2014ರಿಂದ 2022ರವರೆಗೂ ಕೇಳಲಾಗಿರುವಂತಹ ಎಲ್ಲಾ ಸಬ್ಜೆಕ್ಟ್ ಗಳ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾವು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತವೆ. ಸೊ ಮತ್ತ್ಯಾಕೆ ತರ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಆಲ್ ಅನ್ನೋದನ್ನ ಒತ್ತಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸೆಕೆಂಡ್ PUC ವೇಳಾಪಟ್ಟಿ ಆನ್ಯುವಲ್ ಎಕ್ಸಾಮ್ 2023ರಲ್ಲಿ ನಡೆಯುವಂತಹ ವೇಳಾಪಟ್ಟಿ ಪ್ರಕಟ ಆಗಿದೆಯಾ ಅಥವಾ ಇಲ್ವಾ? ವಿದ್ಯಾರ್ಥಿ ಮಿತ್ರರೇ, ನಾನು ಮೊದಲೇ ಹೇಳಿದ ಹಾಗೆ ಕೆಲವೊಂದು ಚಾನೆಲ್ಗಳನ್ನ ಗಮನಿಸ್ತಾ ಹೋದೆ. ಅದರಲ್ಲಿ 2023ರ ವೇಳಾಪಟ್ಟಿ ಪ್ರಕಟ ಆಗಿದೆ. ಅದು 9ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಕನ್ನಡ ವಿಷಯ ಮೊದಲಿಗೆ ಇದೆ ಅನ್ನುವಂಥದ್ದನ್ನ ನಾನು ನೋಡ್ತಾ ಹೋದೆ. ವಿದ್ಯಾರ್ಥಿ ಮಿತ್ರರೇ, ಈಗ ಆಲ್ರೆಡಿ ತಾತ್ಕಾಲಿಕ ವೇಳಾಪಟ್ಟಿಯನ್ನ ಬಿಟ್ಟಿದ್ದಾರೆ. ಅದು 10ನೇ ತಾರೀಕಿಂದ ನಿಮ್ಮ ಆನ್ಯುವಲ್ ಎಕ್ಸಾಮ್ ಪ್ರಾರಂಭ ಆಗುತ್ತೆ ಅಂತ ಇರುವಂತದ್ದು ತಾತ್ಕಾಲಿಕ ವೇಳಾಪಟ್ಟಿನಲ್ಲಿ. ಹಾಗೇನೆ ಈ ಆನ್ಯುವಲ್ ಎಕ್ಸಾಮ್ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದನ್ನ PU ಬೋರ್ಡ್ ಅವರು ತಮ್ಮ ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಮಾಡ್ತಾರೆ ವಿದ್ಯಾರ್ಥಿ ಮಿತ್ರರೇ. ಯಾಕಂದ್ರೆ ನಾನು ನೋಡಿದ ತಕ್ಷಣ 2023ರ ಆನ್ಯುವಲ್ ಎಕ್ಸಾಮ್ ಅನೌನ್ಸ್ ಆಗಿದೆ, ಟೈಮ್ ಟೇಬಲ್ ಬಂದಿದೆ ಅನ್ನೋದನ್ನ ನೋಡಿದಾಗ ಸೊ ನನಗೂ ಕೂಡ ಅನ್ನಿಸ್ತು. ಯಾಕಂದ್ರೆ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಹೇಳ್ಬೇಕಲ್ವಾ. ಸೊ ಅದಕ್ಕೆ ನಾನು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದೆ. ಆದ್ರೆ PU ಬೋರ್ಡ್ ಇಂದ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ, ಯಾವುದೇ ಒಂದು ನೋಟಿಫಿಕೇಶನ್ ಬಂದಿಲ್ಲ, ಯಾವುದು ಕೂಡ ಶೋ ಆಗ್ತಾ ಇಲ್ಲ. ನಾನು ಚೆಕ್ ಮಾಡಿದಾಗ ಯಾರು ಕೂಡ ವಿದ್ಯಾರ್ಥಿ ಮಿತ್ರರು ಗಾಬರಿ ಪಡಕ್ ಹೋಗ್ಬೇಡಿ. ಏನಪ್ಪ 9ನೇ ತಾರೀಕಿಂದನೇ ಎಕ್ಸಾಮ್ ಇದೆಯಲ್ಲ ಅಂತ ಹೇಳಿ ಸೊ ಭಯ ಬೀಳಕ್ ಹೋಗ್ಬೇಡಿ ವಿದ್ಯಾರ್ಥಿ ಮಿತ್ರರೇ. ಅಕಸ್ಮಾತ್ ಏನಾದ್ರೂ ಕೂಡ ಹೊಸ ಟೈಮ್ ಟೇಬಲ್ ಪ್ರಕಟ ಆಯ್ತು ಅಂತಂದ್ರೆ ನಾನು ಖಂಡಿತ ನಮ್ಮ ಒಂದು ಚಾನೆಲ್ ನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ವಿದ್ಯಾರ್ಥಿ ಮಿತ್ರರೇ. ಹಾಗೇನೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ. ಇನ್ನೂ ಕೂಡ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ಬಿಟ್ಟಿಲ್ಲ, ಅಂದ್ರೆ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ ಅನ್ನ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಅಕಸ್ಮಾತ್ ಬಿಡುಗಡೆ ಮಾಡ್ಕೊಂಡ್ರೆ ನಾವು ಖಂಡಿತ ತಿಳಿಸ್ಕೊಡ್ತೇವೆ. ಯಾವುದೇ ಫೇಕ್ ಸುದ್ದಿಗಳನ್ನ ನೀವು ನಂಬೋದಕ್ಕೆ ಹೋಗಬೇಡಿ ವಿದ್ಯಾರ್ಥಿ ಮಿತ್ರರೇ. ನಿಖರವಾದ ಶೈಕ್ಷಣಿಕ ಸುದ್ದಿಗಳನ್ನ ನೀವು ನೋಡ್ಬೇಕು ಅಂತಂದ್ರೆ ತಪ್ಪದೇನೆ ಪುನರ್ವೇಜು ಸಂಸ್ಕಾರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಹಾಕಿರ್ತೇವೆ, ತಪ್ಪದೇನೆ ಫಾಲೋ ಮಾಡಿ. ಈ ಮಾಹಿತಿ ನಿಮಗೆ ಸಹಾಯ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ.